ಒಂದು ಸಣ್ಣ ಹಳ್ಳಿಯಲ್ಲಿ ಲಕ್ಷ್ಮಿಯೆಂಬ ಬಡ ಹುಡುಗಿ ವಾಸಿಸುತ್ತಿದ್ದಳು. ಅವಳ ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರೆ, ತಾಯಿ ಮನೆಗಳಲ್ಲಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಹಣದ ಕೊರತೆ ಇದ್ದರೂ, ಲಕ್ಷ್ಮಿಗೆ ದೊಡ್ಡ ಕನಸುಗಳು ಇವೆ. ಒಂದು ದಿನ ತನ್ನ ಕುಟುಂಬದ ಜೀವನವನ್ನು ಬದಲಾಯಿಸಬೇಕು ಎಂದು ಅವಳು ನಿರ್ಧರಿಸಿ. ಲಕ್ಷ್ಮಿ ಚಿಕ್ಕಂದಿನಿಂದಲೇ ಕಷ್ಟಪಟ್ಟು ಕೆಲಸ ಮಾಡುವ ಗುಣ ಹೊಂದಿದ್ದಳು. ಶಾಲೆಗೆ ಹೋಗುವ ಜೊತೆಗೆ ಮನೆಗೆ ಸಹಾಯ ಮಾಡುವುದರಲ್ಲಿ ಅವಳು ಮುಂಚಿತವಾಗಿದ್ದಳು. ಆದರೆ ಒಂದು ದಿನ ಅವಳ ತಾಯಿ ಅಸ್ವಸ್ಥರಾದರು. ಮನೆಯ ಖರ್ಚುಗಳನ್ನು ನಿಭಾಯಿಸುವ ಹೊಣೆ ಲಕ್ಷ್ಮಿಯ ಮೇಲೇ ಬಂತು. ಸಂದರ್ಭದಲ್ಲಿ ಅವಳು ಒಂದು ಸಣ್ಣ ಆಲೋಚನೆ ಮಾಡಿದ್ದಳು. ಅವರ ಮನೆಯ ಮುಂದೆ ಇದ್ದ ಜಾಗದಲ್ಲಿ ತರಕಾರಿಗಳನ್ನು ಬೆಳೆಸಬಹುದು ಎಂದು ನಿರ್ಧರಿಸಿದಳು. ಮೊದಲಿಗೆ ಸ್ವಲ್ಪ ಬೀಜಗಳನ್ನು ಸಾಲವಾಗಿ ಪಡೆದು ಸ್ವತಃ ಹೊಲವನ್ನು ತಯಾರಿಸಿಕೊಂಡಳು. ದಿನವೂ ಬೆಳಿಗ್ಗೆ ಎದ್ದು ನೀರು ಹಾಕಿ ಆ ಯತ್ನದಿಂದ ಗಿಡಗಳನ್ನು ಬೆಳೆಸುತ್ತಿದ್ದ. ಕೆಲವು ತಿಂಗಳುಗಳಲ್ಲಿ ಅವಳ ತೋಟದಲ್ಲಿ ಚೆನ್ನಾಗಿ ತರಕಾರಿಗಳು ಬೆಳೆದವು. ಅವಳು ಅವನ್ನು ಹಳ್ಳಿಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಶುರು ಮಾಡಿದಳು. ಆರಂಭದಲ್ಲಿ ಜನರು ಅವಳನ್ನು ಗಮನಿಸಲಿಲ್ಲ, ಆದರೆ ಅವಳು ಹಿಂಜರಿಯಲಿಲ್ಲ. ಒಳ್ಳೆಯ ಗುಣಮಟ್ಟದ ತರಕಾರಿಗಳನ್ನು ಕೊಡಬೇಕು ಎಂಬ ನಂಬಿಕೆಯಿಂದ ಕೆಲಸ ಮಾಡುತ್ತಿದ್ದಳು. ಹೀಗೆ ದಿನಗಳು ಕಳೆಯುತ್ತಾ ಅವಳ ತರಕಾರಿಗಳ ಗುಣಮಟ್ಟ ಜನರಿಗೆ ತಿಳಿಯತೊಡಗಿತು. ಅವಳ ಬಳಿ ಗ್ರಾಹಕರು ಹೆಚ್ಚಾಗಲು ಶುರುಮಾಡಿದರು. ನಂತರ ಅವಳು ಸ್ವಲ್ಪ ಹಣ ಉಳಿಸಿಕೊಂಡು ಇನ್ನಷ್ಟು ಭೂಮಿಯನ್ನು ಬಾಡಿಗೆಗೆ ತೆಗೆದುಕೊಂಡಳು. ತನ್ನ ಕೆಲಸವನ್ನು ವಿಸ್ತರಿಸಲು ಇನ್ನಷ್ಟು ತರಕಾರಿಗಳನ್ನು ಬೆಳೆಸಲು ಪ್ರಾರಂಭಿಸಿದಳು. ಕಾಲಕ್ರಮೇಣ ಲಕ್ಷ್ಮಿಯ ಸಣ್ಣ ತೋಟ ಒಂದು ದೊಡ್ಡ ಕೃಷಿ ವ್ಯವಹಾರವಾಗಿ ಬೆಳೆದಿತು. ಅವಳು ಇತರ ಬಡ ಮಹಿಳೆಯರಿಗೂ ಕೆಲಸ ನೀಡಲು ಶುರುಮಾಡಿದಳು. ಅವರಿಗೂ ಜೀವನೋಪಾಯ ಸಿಕ್ಕಿತು. ಹಳ್ಳಿಯ ಜನರು ಲಕ್ಷ್ಮಿಯನ್ನು ಗೌರವದಿಂದ ನೋಡತೊಡಗಿದರು. ಒಂದು ದಿನ ನಗರದಿಂದ ಬಂದ ವ್ಯಾಪಾರಿಗಳು ಅವಳ ತರಕಾರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸಲು ಮುಂದಾದರು. ಇದರಿಂದ ಲಕ್ಷ್ಮಿಯ ವ್ಯವಹಾರ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಏರಿತು. ಅವಳು ತನ್ನದೇ ಬ್ರ್ಯಾಂಡ್ ನಿರ್ಮಿಸಿ ವಿವಿಧ ನಗರಗಳಿಗೆ ತರಕಾರಿಗಳನ್ನು ಪೂರೈಸಲು ಪ್ರಾರಂಭಿಸಿದಳು. ಆದರೆ ಯಶಸ್ಸಿನ ನಡುವೆಯೂ ಲಕ್ಷ್ಮಿ ತನ್ನ ಮೂಲಗಳನ್ನು ಮರೆತಿಲ್ಲ. ತನ್ನ ಹಳ್ಳಿಯಲ್ಲಿ ಶಾಲೆ ಕಟ್ಟಲು ಸಹಾಯ ಮಾಡಿದಳು, ಬಡ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಒದಗಿಸಿದಳು. ಇದರಿಂದ ಲಕ್ಷ್ಮಿಯ ಕಥೆ ನಮಗೆ ಹೇಳುವುದು ಏನೆಂದರೆ, ಪರಿಸ್ಥಿತಿ ಎಷ್ಟು ಕಷ್ಟವಾದರೂ ಧೈರ್ಯ, ಪರಿಶ್ರಮ ಮತ್ತು ಸಣ್ಣ ಆಲೋಚನೆಯಿಂದ ದೊಡ್ಡ ಯಶಸ್ಸು ಸಾಧಿಸಬಹುದು. ಒಂದು ಚಿಕ್ಕ ಆರಂಭವು ದೊಡ್ಡ ಕನಸಿಗೆ ದಾರಿ ಮಾಡಬಹುದು.